ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಆಗಿರುವಂಥ ಏನು ಅವಘಡ ಇದೆ ಅಲ್ಲಿ ಮುಖ್ಯಮಂತ್ರಿಗಳು ಈಗ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಸೊ ಮಳೆಯಲ್ಲೇ ಛತ್ರಿ ಹಿಡಿದು ದುರಂತ ವೀಕ್ಷಣೆಯನ್ನ ಈಗ ಮಾಡಿದ್ದಾರೆ. ರೈನ್ಕೋಟ್ ಗಂಬೂಟ್ ಅನ್ನು ಧರಿಸಿ ಮಳೆ ಮಧ್ಯೆಯೇ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಸಿಎಂ ಸುತ್ತ ಛತ್ರಿ ಹಿಡಿದು ಅಧಿಕಾರಿಗಳು ನಿಂತ್ಕೊಂಡಿದ್ದಾರೆ. ಸೊ ಮಳೆಯಲ್ಲೇ ಪ್ರತ್ಯಕ್ಷ ವರದಿಯನ್ನ ಈಗ ಮುಖ್ಯಮಂತ್ರಿಗಳು ಪಡ್ಕೊಂಡಿದ್ದಾರೆ. ಬೇರೆ ಟೈಮಲ್ಲಿ ಬೇರೆ ಛತ್ರಿ ಹಿಡಿತಾರೆ, ಈಗ ಮಳೆ ಬಂದಿರೋದ್ರಿಂದ ಈ ಛತ್ರಿ ಹಿಡಿತಾರೆ. ಅಭ್ಯಾಸ ಅಲ್ಲ ಛತ್ರಿ ಹಿಡೋದು, ಸೊ ಅದು ಹಿಡ್ಕೊಂಡಿದ್ದಾರೆ. ಬೇರೆ ಟೈಮಲ್ಲಿ ಹಿಡಿದು ಅಭ್ಯಾಸ ಅಲ್ವಾ, ಛತ್ರಿ ಹಿಡಿದೇ ಹಿಡಿತಾರೆ. ಓಕೆ, ಸದ್ಯಕ್ಕೆ ಈಗ ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಗುಡ್ ಟು ಸಿ ಅಂತ ಅನಿಸುತ್ತೆ ಇಂಥ ವಿಚಾರಗಳಲ್ಲಿ. ಈ ರೀತಿಯಾಗಿ ಮುಖ್ಯಮಂತ್ರಿಗಳು ಈಗ ಪರಿಶೀಲನೆ ಮಾಡ್ಕೊಂಡು ಈ ಮಳೆಯಲ್ಲೇ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಬಂದಿದ್ದಾರೆ. ಬೇರೆ ಆಪ್ಷನ್ ಇರಲಿಲ್ಲ. ಈ ಥರ ಹೋದಾಗ ಸಡನ್ನಾಗಿ ಮಳೆ ಬಂದಿರುತ್ತೆ, ಆಮೇಲೆ ಅದು ಭಾಳ ಬಿಡುವಂತೂ ಕೊಡೋದಿಲ್ಲ ಮಳೆ. ಈಗ ಅಲ್ಲಿ ರೆಡ್ ಅಲರ್ಟ್ ಅಂತೂ ಹೇಳಿದ್ದಾರೆ. ಅದರ ಪರಿಣಾಮವಾಗಿ ಇದನ್ನು ಫೇಸ್ ಮಾಡ್ತಾ ಇರೋದು ಈಗ. ಸೊ ಇಷ್ಟು ಈಗ ನೇರವಾಗಿ ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಿಂದ ತೋರಿಸ್ತಾ ಇರುವಂಥ ದೃಶ್ಯಾವಳಿಗಳಿದು. ಮುಖ್ಯಮಂತ್ರಿಗಳು ಸ್ಥಳ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಮಳೆ ಜೋರಾಯಿತು. ಆ ಮಳೆಯಲ್ಲೇ ನೆಂದ್ಕೊಂಡು ಗಂಬೂಟ್ ಅಂತಂದರೆ ನಿಮಗೆ ಈ ತುಂಬ ಹೈಟ್ ಆಗಿರುವಂಥದ್ದು ಶೂಸ್ ಇರುತ್ತೆ, ನಿಮಗೆ ರಬ್ಬರ್ ಶೂಸ್ ಬರುತ್ತೆ, ಮಳೆಗಾಲದಲ್ಲಿ ಹಾಕ್ಕೊಂಡು ಓಡಾಡುವಂಥದ್ದು ಇರುತ್ತೆ. ಅದಕ್ಕೆ ಹೇಳೋದು ರಬ್ಬರ್ ಶೂಸ್ ಅಂತ ಹೇಳಿ. ಸೊ ಕೆಸರಿನಲ್ಲಿ ಹೆಜ್ಜೆ ಹಾಕಿ ಪರಿಶೀಲನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೇಳಿದ್ದಾರೆ, ವಿವರಣೆಯನ್ನು ಪಡ್ಕೊಂಡಿದ್ದಾರೆ. ಸೊ ಅಧಿಕಾರಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನೊಂದು ಕಡೆಗೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇವ್ರು ಯಾರೂ ಕೂಡ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಕಾಣಿಸ್ಲೇ ಇಲ್ವಲ್ಲ. ಅಲ್ಲಿ ಖಾಲಿ ಇತ್ತು. ನಮ್ಮ ರಿಪೋರ್ಟರ್ ಪ್ರತಿದಿನವೂ ಕೂಡ ಅಲ್ಲಿಂದ ವರದಿ ತೋರಿಸ್ತಾ ಇದ್ರು. ಬರೀ ಅಲ್ಲಿಂದಿಷ್ಟು ಗಾಡಿಗಳು, ಆ ಕಾರ್ಯಾಚರಣೆ ಇವೇ ಕಾಣಿಸ್ತಾ ಇತ್ತು. ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದ ತಕ್ಷಣ ಅಬ್ಬಬ್ಬಬ್ಬಬ್ಬ ಏನು ಜನ ಅಲ್ಲಿ ಸೇರ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಹೋಗಿದ್ದಾರೆ ಅಂದ ತಕ್ಷಣ ಓ ಅಂತ ಹೋಗೋದು. ಬೇರೆ ಸಂದರ್ಭದಲ್ಲಿ ಇದೇ ಮುತುವರ್ಜಿಯನ್ನು ತೋರಿಸ್ಕೊಂಡು ಕೆಲಸ ಮಾಡಿ ಒಂಚೂರು. ಪಾಪ ಅಷ್ಟೊಂದು ನನ್ನ ಸಹೋದ್ಯೋಗಿಗಳು ಅಷ್ಟೊಂದು ಎಲ್ಲ ಕಡೆನೂ ಹೋಗಿ ತೋರಿಸ್ತಾ ಇದ್ರು. ಅಲ್ಲಿ ಅವ್ರು ಪಾಪ ಜನ ಹೇಳ್ತಾ ಇದ್ದಿದ್ದು ಮಾತುಗಳು, ಇಲ್ಲಿ ನಮ್ಮನ್ನು ಯಾರೂ ಕೇಳೋರಿಲ್ಲ, 10 ವರ್ಷ ಆಯಿತು ನಾವು ಇಲ್ಲಿ ಹೆಂಗೆ ಅನುಭವಿಸ್ತಾ ಇದ್ದೀವಿ, ಯಾರೂ ಕೇಳಲ್ಲ ಅಂಥೇಳಿ. ಇಂಥವು ಆದಾಗ ಮಾತ್ರ ಓ ಅಂತ ಹೋಗ್ತಾರೆ ಕೆಲವರೆಲ್ಲ. ಮುಖ್ಯಮಂತ್ರಿಗಳು ಬಿಡಿ, ಅದು ಅವ್ರು ಹೋಗಬೇಕಾದಂಥ ಸಂದರ್ಭ ಇದೆ, ಹೋಗಿದ್ದಾರೆ. ಬಟ್ ನಾನು ಹೇಳೋದು, ಸ್ಥಳೀಯವಾಗಿ ಜಿಲ್ಲಾ ಉಸ್ತುವಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರಬಹುದು, ಕೆಲವು ಜಾಗಗಳು ಪದೇ ಆ ರೀತಿಯಾಗಿ ಆಗ್ತಾ ಇದೆ ಅಂತಂದಾಗ ಅದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕು. ಎಲ್ಲ ಘಟನೆ ಆಗ್ಬಿಟ್ಟು ಯಾರೋ ಸತ್ತ ಮೇಲೆ ಇದು ಅವೈಜ್ಞಾನಿಕವಾಗಿ ಆಯಿತು, ಹಾಗಾಯಿತು, ಹೀಗಾಯಿತು ಅಂತ ಕೇಳ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿಗಳು. ಅವು ಏನು ಮಾಡೋಕ್ಕಾಗತ್ತೆ? ಹೋದ ಜೀವ ವಾಪಸ್ ಬರುತ್ತಾ? ಬರಲ್ಲ. ಈಗ ಪಾಪ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಮಳೆ ಬಂದಿದೆ, ಆ ಮಳೆಯಲ್ಲೇನೆಲ್ಲ ವೀಕ್ಷಣೆ ಮಾಡಿ ವಿವರಣೆಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಇದ್ದಂಥವರೆಲ್ಲ ಈಗ ಕೊಡೆಯನ್ನು ಹಿಡ್ಕೊಂಡಿದ್ದಾರೆ ಅವ್ರಿಗೆ. ಸೊ ಈ ಛತ್ರಿ ಹಿಡಿಯೋ ಕೆಲಸ ತುಂಬ ಜನಕ್ಕೆ ಅಭ್ಯಾಸ ಇದೆ. ಈ ಛತ್ರಿ ಅಲ್ಲ, ಬೇರೆ ಛತ್ರಿ, ಈ ಮಳೆಗಾಲದಲ್ಲಿ ಹಿಡಿಯುವಂಥ ಛತ್ರಿ ಇದು ಬೇರೆ. ಇದನ್ನು ಹಿಡ್ಕೊಂಡಿದ್ದಾರೆ. ಈಗ ರಕ್ಷಣೆಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ವಿ ಅಪ್ರಿಸಿಯೇಟ್ CM ಅಂತ ಅನಿಸುತ್ತೆ ಈ ವಿಚಾರದಲ್ಲಿ. ಕಾರಣ ಮಳೆಯನ್ನು ಲೆಕ್ಕಿಸದೆ ಹೋಗಿ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ ಬಿಡುವಿಲ್ದನ ಸಮಯದಲ್ಲಿ.